ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಕ್ವಿಕ್ ರಾಕ್ ಆ್ಯಂಡ್ ರೋಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹಿಮ್ಮುಖವಾಗಿ ಹರಿಯುವಂಥ ಒಂದು ಜಲಪಾತದ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದು ಯಾವುದು ಅಂತ ನೀವು ಬೇಕಾದರೆ ಇಲ್ಲಿ ನೋಡ್ಬೋದು. ಇದು ನಿಜವಾಗಿದೆ ಫ್ರೆಂಡ್ಸ್. ಇದು ನಿಜನಾ, ನಂಬಕ್ಕೆ ಸಾಧ್ಯನಾ ಅಂತ ನೀವು ಅಂದ್ಕೊಂಡಿರ್ಬೋದು. ಆದರೆ ಇದು ನಿಜ ಅಂತ ನಾನು ಹೇಳ್ತೀನಿ. ಅದನ್ನು ಕೂಡ ನಾನು ವಿಡಿಯೋ ಕೂಡ ನಿಮಗೆ ತೋರಿಸ್ತೀನಿ ಅಂತಲೇ ಹೇಳ್ಬೋದು. ಸೊ ಇದರ ವಿಡಿಯೋ ಕೂಡ ನನ್ನ ಹತ್ರ, ವಿಡಿಯೋ ಕ್ಲಿಪ್ ಕೂಡ ಇದೆ ನನ್ನ ಹತ್ರ. ನಾನು ಇದನ್ನು ಬೇಕಾದರೆ ಮುಂದೆ ತೋರಿಸ್ತೀನಿ. ಇದು ಬಂದುಬಿಟ್ಟು ಆಸ್ಟ್ರೇಲಿಯಾದಲ್ಲಿ ಒಂದು ಸಿಡ್ನಿ ಅನ್ನುವಂಥ ಒಂದು ಅಲ್ಲಿ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇಲ್ಲಿ ಬೇಕಾದರೆ ನೀವು ಅಂದರೆ ಗೂಗಲ್ನಲ್ಲಿ ಕೂಡ ನೀವು ಹೋಗಿ ಸರ್ಚ್ ಮಾಡ್ಬೋದು ಇದನ್ನು. ಈ ಪ್ರಕೃತಿ ಅನ್ನುವಂಥದ್ದು ಏನಿದೆ ಅದರ ವೈಚಿತ್ರ್ಯವನ್ನು ನಾವು ಕೆಲವೊಮ್ಮೆ ನಾವು ಊಹಿಸೋದಕ್ಕೂ ಆಗೋದೇ ಇಲ್ಲ. ಅದು ಸಾಧ್ಯನೇ ಇಲ್ಲ. ಅದಕ್ಕೆ ಸಾಕ್ಷಿ ನಮ್ಮ ಪ್ರಕೃತಿಯಲ್ಲಿ ನಡೆಯುವ ಅದೆಷ್ಟೋ ವಿದ್ಯಮಾನಗಳು. ಅಂದರೆ ಅದು ಸಾಧ್ಯನೇ ಇಲ್ಲದೆ ಇರೋ ಥರನೇ ನಡೆಯುತ್ತೆ. ಇದು ಕೂಡ ಅಂತಹದ್ದೇ ಒಂದು ವಿಶೇಷ ಜಲಪಾತ ಅಂತಲೇ ನಾವು ಹೇಳ್ಬೋದು. ಇದು ಹಿಮ್ಮುಖವಾಗಿ, ಅಂದರೆ ನಾವು ಈಗ ನೋಡಿದ ಕೂಡಲೇ ಮೇಲಿಂದ ಕೆಳಗೆ ಇಳಿಜಾರಿನ ಪ್ರದೇಶಕ್ಕೆ ಹೋಗುವಂಥ ಜಲಪಾತಗಳು ನೋಡಿದ್ದೀನಿ ಅವು. ಆದರೆ ನಾನು ಇಲ್ಲಿ ತೋರಿಸೋ ಜಲಪಾತ ಅದು ಹಿಮ್ಮುಖವಾಗಿ ಹರಿಯುತ್ತೆ ಅಂತಲೇ ಹೇಳ್ಬೋದು. ಇದು ಆಸ್ಟ್ರೇಲಿಯಾದ ಸಿಡ್ನಿ ಬಳಿ ಇಂತಹದ್ದೊಂದು ಅಪರೂಪದ ಜಲಪಾತವಿದೆ ಅಂತಲೇ ಹೇಳ್ಬೋದು. ಇಲ್ಲಿನ ರಾಯಲ್ ನ್ಯಾಷನಲ್ ಪಾರ್ಕ್ನ ಜಲಪಾತ ಕೆಲವೊಂದು ಸಂದರ್ಭದಲ್ಲಿ ಹಿಮ್ಮುಖವಾಗಿ ಹರಿಯುತ್ತದೆ ಅಂತಲೇ ನಾವು ಹೇಳ್ಬೋದು. ಸದ್ಯ ಇಂತಹದ್ದೇ ದೃಶ್ಯ ಕ್ಯಾಮರಾದಲ್ಲಿ ಸೆರೆಯಾಗಿದೆ. ನಾವು ಬೇಕಾದರೆ ತೋರಿಸ್ತೀನಿ. ಅದಾದಮೇಲೆ ಈ ಜಲಪಾತ ಏರಿಯಲ್ ದೃಶ್ಯ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗ್ತಿದೆ ಅಂತಲೇ ಹೇಳ್ಬೋದು. ಈಗ ಸದ್ಯಕ್ಕೆ ನೀವು ವಿಡಿಯೋನ ನೋಡೋಕ್ಕೆ ನೀವು ತುಂಬ ಕುತೂಹಲದಿಂದ ನೋಡ್ತಿದ್ದೀರಾ ಅಂತಲೇ ನಾನು ತಿಳ್ಕೊತೀನಿ. ಹಾಗಾದರೆ ಈ ವಿಡಿಯೋ ನೋಡಿ ಬೇಕಾದರೆ ನೋಡ್ಕೊಂಡು ಬರೋಣ ಬನ್ನಿ. ನೀವು ನೋಡ್ಕೊಬಂದಿರಾ ಅಂತ ನಾನು ತಿಳ್ಕೊತೀನಿ. ಇದು ಯಾವ ಥರ ಅದು ಮೇಲ್ಮುಖವಾಗಿ ಹರಿಯುತ್ತೆ ಅಂತ ಅಂದರೆ, ಈಗ ಗಾಳಿ ಸ್ಪೀಡ್ ಏನಿರುತ್ತೆ 70 ಕಿಲೋಮೀಟರ್ ವೇಗದಲ್ಲಿ ಇದು ಬೀಸ್ತಿರುತ್ತೆ. ರಾಯಲ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹಲವು ಹಿಮ್ಮುಖ ಜಲಪಾತಗಳು ಸೃಷ್ಟಿಯಾಗಿದ್ದವು ಎಂದು ಆಸ್ಟ್ರೇಲಿಯಾದ ಪ್ರಮುಖ ಮಾಧ್ಯಮಗಳು ವರದಿ ಮಾಡಿವೆ. ಸದ್ಯ ಈ ವಿಡಿಯೋವನ್ನು ಲಕ್ಷಾಂತರ ಜನ ವೀಕ್ಷಿಸಿದ್ದಾರೆ ಅಂತಲೂ ಎಲ್ಲರನ್ನೂ ಈ ದೃಶ್ಯ ಅಚ್ಚರಿಗೊಳಿಸುತ್ತೆ ಅಂತಲೇ ಹೇಳ್ಬೋದು. ಕಳೆದ ವರ್ಷ ಐರ್ಲೆಂಡ್ನಲ್ಲೂ ಇಂತಹದ್ದೇ ದೃಶ್ಯ ಸೆರೆಯಾಗಿತ್ತು. ಗ್ಯಾರಿ ಮೆಕ್ನಾಬ್ ಮತ್ತು ಸ್ನೇಹಿತರು ಸೆರೆ ಹಿಡಿದಿದ್ದ ಈ ವಿಡಿಯೋ ಕೂಡ ಅಂದು ಎಲ್ಲರ ಗಮನ ಸೆಳೆದಿತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹಾಗೆ ಈ ವಿಡಿಯೋನ ನೀವು ಇನ್ನೂ ಹೆಚ್ಚು ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಬೇಕು. ಯಾಕಂದರೆ ಇದೊಂದು ತುಂಬ ಅಚ್ಚರಿ ಮೂಡಿಸುವಂಥ ವಿಷಯ ಆಗಿದೆ. ಯಾಕಂದರೆ ಕೆಲವರಿಗೆ ತುಂಬ ಗೊತ್ತೇ ಇರಲ್ಲ. ಹಾಗಾಗಿ ಈ ವಿಡಿಯೋನ ನೀವು ಎಲ್ರಿಗೂ ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ. ಅದಕ್ಕಿಂತ ಮೊದಲೇ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆ ಈಗ ಎಜುಕೇಷನ್ ಆಗಿ ಏನು ಬರ್ತಿದೆ ಅಂತ ಅಂದರೆ, ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಅಕ್ಟೋಬರ್ 1ರಿಂದ ಶಾಲಾ ಕಾಲೇಜುಗಳು ಓಪನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೋಡಬೇಕು. ಆಮೇಲೆ ಅದನ್ನು ಟೈಮಿಂಗ್ಸ್ ಕಡಿಮೆ ಮಾಡಿದ್ದಾರಂತೆ.